ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿಸೈನರ್ ಕತೆಗಳು. ನನ್ನ ಹೆಸರು ಲೇಖನ ರಂಗನಾಥ್. ಸೊ ಇವತ್ತು ನಮ್ಮ ಜೊತೆ ಭವ್ಯ ಅವರಿದ್ದಾರೆ. ಭವ್ಯ ಅವರೇ, ವೆಲ್ಕಮ್ ಟು ಅವರ್ ಡಿಸೈನರ್ ಕತೆಗಳು. ನಮಸ್ತೆ, ವೆಲ್ಕಮ್. ನಿಮಗೂ ತುಂಬ ವೆಲ್ಕಮ್. ಸೊ ಆ್ಯಕ್ಚುಲಿ ನಿಮ್ಮದು ಬ್ರ್ಯಾಂಡ್ ವಿವಾ ಬಗ್ಗೆ ನಾನು ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಸೊ ವಿವಾ ಅನ್ನೋದು ಒಂದು ಬ್ರ್ಯಾಂಡ್ ಥರ ಅಂತ ನಾನು ಅಂದ್ಕೊಳ್ಳಲ್ಲ. ಇಟ್ ಈಸ್ ಮೈ ಡ್ರೀಮ್ ಅಂತ ಅನ್ಕೊತೀನಿ, ಕನಸು ಅಂತ. ಈ ಥರ ನನ್ನದೇ ಆದ ಒಂದು ಓನ್ ಬ್ರ್ಯಾಂಡ್ ಓಪನ್ ಮಾಡಬೇಕು, ನನ್ನದೇ ಕ್ರಿಯೇಟಿವಿಟೀಸ್ ಇರಬೇಕು, ನನ್ನ ಡಿಸೈನ್ ಬೇರೆಯವ್ರು ಹಾಕ್ಕೊಂಡು ಒಂಥರ ನನಗೊಂಥರ ಪ್ರೌಡ್ ಫೀಲ್ ಇರ್ತಿತ್ತು. ಸೊ ಅದು ಯಾವಾಗಿಂದ ನನ್ನ ಮೈಂಡಲ್ಲಿತ್ತು, ಬಟ್ ಅದು ತುಂಬ ವರ್ಷಗಳೇ ತೊಗೊಂಡೆ. ಸೊ ಈ ಸ್ಟೇಜಿಗೆ ಬರೋದಕ್ಕೆ ಆ್ಯಕ್ಚುಲಿ ತುಂಬ ಡಿಸೈನರ್ಸ್ನ ಭೇಟಿ ಮಾಡಿದೆ, ಇಂಟರ್ನ್ಶಿಪ್ಸ್ ಮಾಡಿದೆ, ಡಿಸೈನರ್ ಕೋರ್ಸ್ ಮಾಡಿದೆ, ಈ ಸ್ಟೇಜಲ್ಲಿ ಬಂದು ನಿಂತಿದ್ದೀನಿ. ವಿವಾ ಅಂತ ಹೇಗೆ ಈಗ ಈ ಲೊಕ್ಯಾಲಿಟಿಲಿ ಮಾಡಬೇಕು, ಮತ್ತು ಇವಾಗ ಒಬ್ಬರು ಮಾಸ್ಟರ್ ಆಗಲಿ ಒಬ್ಬರು ಕಾರಿಗರಾಗಲಿ ಪ್ಲ್ಯಾನ್ ಮಾಡಬೇಕು ಅಂದರೆ ಅದು ತುಂಬ ಕಷ್ಟ ಇರುತ್ತೆ ಆ್ಯಸ್ ಎ ಡಿಸೈನರ್ ಆಗಿ. ಸೊ ಎಷ್ಟು ದಿನ ಗ್ರೌಂಡ್ ವರ್ಕ್ ಮಾಡಿದ್ರಿ ಫಾರ್ ದ ಬ್ರ್ಯಾಂಡ್? ಇದಕ್ಕೆ ಆಲ್ಮೋಸ್ಟ್ ನಾನು 2 ಇಯರ್ಸ್ ಗ್ರೌಂಡ್ ವರ್ಕ್ ಮಾಡಿದ್ದೀನಿ. ಫಸ್ಟು ನನಗೆ ಲೊಕ್ಯಾಲಿಟಿ ನಂಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ನನಗೆ ಮಲ್ಲೇಶ್ವರಂ ಅನ್ನೋದು ನನಗೆ ಮನೆಯಿಂದ ಹಿಡಿದು ಸ್ಕೂಲಿಂಗ್, ಕಾಲೇಜ್ ಎಲ್ಲ ನಾನು ಇದೇ ಏರಿಯಾನೇ ಓದಿ. ಸೊ ಅದೊಂಥರ ಈ ಹುಟ್ಟಿದಾಗಿಂದನೂ ಇದೇ ಏರಿಯಲ್ಲಿ ಹುಟ್ಟಿ ಬೆಳೆದು, ಸೊ ನನಗಿಲ್ಲಿ ಪ್ರತಿಯೊಂದು ಏನು ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದು ಒಂದು ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ನನಗೊಂಥರ ಏನೇ ಮಾಡಲಿ, ಬಿಸ್ನೆಸ್ ಆಗಲಿ, ಸೊ ಒಂದು ಮನೆ ಆಗಲಿ, ನನಗೆ ಮಲ್ಲೇಶ್ವರಮಲ್ಲಿ ಮಾಡಬೇಕು ಅನ್ನೋದು ನನ್ನೊಂದು ಕನಸು ಚಿಕ್ಕ ವಯಸ್ಸಿಂದ. ಸೊ ಇಟ್ಸ್ ಲೈಕ್ ಒಂದು ಎಲ್ಲೇ ಹೋದ್ರೂ ಮಲ್ಲೇಶ್ವರಂ ಬಿಟ್ಟು ಒಂದು ಮನೆ ಅಂದರೆ ಇಟ್ಸ್ ಲೈಕ್ ಮಲ್ಲೇಶ್ವರಂ. ಹೌದು, ಇಟ್ಸ್ ಲೈಕ್ ಮೈ ಹೋಮ್. ಇದು ಬೊಟಿಕ್ ಇವಾಗ ಸ್ಟಾರ್ಟ್ ಮಾಡಿದ್ಮೇಲೆ ಕ್ಲೈಂಟ್ಸ್ ಹೇಗೆ ಬಂದರು? ಇಸ್ ಇಟ್ ಲೈಕ್ ವಾಕಿನಿಂದ ಬಂದ್ರಾ, ಇಲ್ಲಾಂದರೆ ಇನ್ಸ್ಟಾಗ್ರಾಮಿಂದ ಬಂದ್ರಾ? ಹೇಗೆ ಕ್ಲೈಂಟ್ಸ್ ಬಿಲ್ಡ್ ಆದರು ನಿಮಗೆ? ನನಗೆ ಈ ಬೊಟಿಕ್ ಇಟ್ಟಾದಮೇಲೆ ಒಂದು ಸ್ವಲ್ಪ ಡಿಸ್ಪ್ಲೇಗೂ ಇಟ್ಟಿದ್ದೆ ಇನಿಷಿಯಲಿ. ಸೊ ವಾಕಿನ್ಸ್ ಜಾಸ್ತಿ ಕ್ಲೈಂಟ್ಸ್ ನನಗೆ. ಯೂಶ್ವಲಿ ನನಗೆ ಇನ್ಸ್ಟಾಗ್ರಾಮಿಂದ ಐ ಹ್ಯಾವ್ ವೆರಿ ಫ್ಯೂ ಕ್ಲೈಂಟ್ಸ್. ನಂದು ಪ್ರೈಮ್ ಲೊಕೇಶನ್ ಆದ್ದರಿಂದ, ಸೊ ಎದುರುಗಡೆನೇ ಟೆಂಪಲ್ ಇದೆ. ಸೊ ಲೇಡೀಸ್ ಅಟ್ರ್ಯಾಕ್ಟ್ ಮಾಡ್ತಾರೆ. ಸ್ವಲ್ಪ ಮ್ಯಾನಿಕ್ವೀನ್ಸಲ್ಲಿ ಡಿಸ್ಪ್ಲೇ ಮಾಡಿರ್ತೀವಿ. ಸೊ ಬಂದು ಫಸ್ಟ್ ಎಲ್ಲರೂ ವಿಚಾರಿಸ್ಕೊಂಡು ಹೋದರು, ಏನಿದೆ ಹೊಸ ಬೊಟಿಕ್ ಥರ ಇದೆ ನಿಮ್ಮದು, ಸೊ ಹೆಂಗಿದೆ ಪ್ರೈಸಿಂಗು ಎಲ್ಲ ವಿಚಾರಿಸ್ಕೊಂಡು ಹೋಗಿ, ಡೆಫಿನೆಟ್ಲಿ ಯಾರ್ಯಾರು ಬಂದು ವಿಚಾರಿಸಿದಾರೋ ಪ್ರತಿಯೊಬ್ಬರು ಬಂದು ನನಗೆ ಕೊಟ್ಟು ಹೋಗಿದ್ದಾರೆ, ಆರ್ಡರ್ಸ್ ಕೊಟ್ಟು ಹೋಗಿದ್ದಾರೆ. ಇಟ್ಸ್ ಅ ಗುಡ್ ಸೈನ್ ಅಂತ ಅನಿಸ್ತು. ಈವ್ನಿಂಗ್ ಟೈಮ್ ಜಾಸ್ತಿ ಕ್ಲೈಂಟ್ಸ್ ಇರ್ತಾರಾ, ಮಾರ್ನಿಂಗ್ ಟೈಮ್ ಇರ್ತಾರಾ? ಇಸ್ ಇಟ್ ಲೈಕ್ ಅಪಾಯಿಂಟ್ಮೆಂಟ್ ಬೇಸಿಸಾ, ಇಲ್ಲ ಜಸ್ಟ್ ಹಾಗೆ ವಾಕಿನ್ ಆಗ್ತಾರಾ ನಿಮ್ಮ ಕ್ಲೈಂಟ್ಸ್? ಹೇಗೆ? ಯೂಶಲಿ ವಾಕಿನ್ಸ್ ಹಾಗೆ ಬರ್ತಾರೆ. ಇಫ್ ಐ ಆಮ್ ಫ್ರೀ ಐ ವಿಲ್ ಅಟೆಂಡ್ ದೆಮ್. ಸೊ ಇವಾಗ ನನಗೆ ಅಪಾಯಿಂಟ್ಮೆಂಟ್ಸಿಂದನೂ ಬರ್ತಾರೆ. ಸೊ ಟೈಮಿಂಗ್ಸ್ ಆ್ಯಕ್ಚುಲಿ ಮಾರ್ನಿಂಗ್ 11 ಇಂದ ಓಪನ್ ಮಾಡ್ತೀವಿ, 11 to 7 ನಮ್ದು ಓಪನ್ ಇರುತ್ತೆ.